दता ब्रह्मणो मुखे कर्मजान् विद्धितान् सर्वान् एवं ज्ञात्वा विमोक्ष्यसे श्रेयान् द्रव्यमयाद्यज्ञात् ज्ञानयज्ञः परन्तप सर्वं कर्माखिलं पार्थ ಜ್ಞಾನೇ ಪರಿಸಮಾಪ್ಯತೆ. ಇವೆಲ್ಲ ರೀತಿಯ ಯಜ್ಞಯಾಗಗಳು ಇರೋದೇ ಆತ್ಮ ಸಾಕ್ಷಾತ್ಕಾರವನ್ನ ಪಡೀಲಿಕ್ಕೆ, ಅಂದ್ರೆ ನಮ್ಮ ಆತ್ಮದ ಅರಿವನ್ನ ಮೂಡಿಸೋದಿಕ್ಕೆ. ಅದರಿಂದ ನಾವು ಬ್ರಹ್ಮನ ಸ್ಥಿತಿಯನ್ನ, ಅಂದ್ರೆ ಬ್ರಹ್ಮನ್ ಸ್ಥಿತಿ ಅಂತ ಹೇಳ್ತೀವಲ್ಲ, ಅದನ್ನ ಮುಟ್ಬೋದು. ಇದನ್ನ ನಾವು ಅಭ್ಯಾಸವನ್ನ ಮಾಡ್ತಾ ಕರ್ಮವನ್ನ ಅನುಸರಿಸಿದ್ರೆ ಆಗ ಅದು ನಮಗೆ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಹೇ ಪರಂತಪನೆ, ಈ ಎಲ್ಲ ರೀತಿಯ ಯಜ್ಞ ಯಾಗಗಳಲ್ಲಿ ಹವಿಸ್ಸನ್ನಾಗಿ ವಾಸ್ತವಿಕದ ಎಂಥದೇ ವಸ್ತುವನ್ನ ಕೊಟ್ಟರು ಅದರಲ್ಲಿ ಶ್ರೇಷ್ಠವಾದಂದ್ರೆ ಜ್ಞಾನವನ್ನ ಹವಿಸ್ಸಾಗಿ ಕೊಡೋದು. ಯಾಕಂದ್ರೆ ಯಾವುದೇ ರೀತಿಯ ಕರ್ಮಯೋಗವನ್ನ ಪಾಲಿಸ್ಕೊಂಡು ಬಂದರೂ ಅದರ ಫೈನಲ್ ರಿಸಲ್ಟ್ ಆಗಿ ನಮಗೆ ಸಿಗೋದು ಜ್ಞಾನ. ಆದ್ದರಿಂದ ಅದನ್ನ ಹವಿಸ್ಸಾಗಿ ತ್ಯಾಗ ಮಾಡೋದಿದೆಯಲ್ಲ, ಅದರಷ್ಟು ಶ್ರೇಷ್ಠ ಇನ್ನೊಂದಿಲ್ಲ ಅಂತ ಕೃಷ್ಣ ಹೇಳ್ತಾನೆ.